ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ ನವರಾತ್ರಿಯ ಬಗ್ಗೆ ಮಾತಾಡ್ತಾ ದಶಮಹಾವಿದ್ಯೆಯಲ್ಲಿ ಇವತ್ತು ನಾವು ಮಾತಾಡ್ತಾ ಇರುವಂತಹ ಒಂದು ರೂಪ ಒಂದು ರೀತಿಯಲ್ಲಿ ಉಗ್ರ ರೂಪವೇ ಸರಿ. ಅಂದರೆ ಸಾಧಾರಣವಾಗಿ ಈ ರೂಪವನ್ನು ನಮಗೆ ಊಹಿಸೋದಕ್ಕೂ ಕೂಡ ಕಷ್ಟವಾಗುತ್ತೆ. ಹೌದು, ದಶಮಹಾವಿದ್ಯೆಯ ಉಪಾಸನೆ ಈ ಲೌಕಿಕ ಜಗತ್ತಿಗೆ ಬೇಕಾದಂಥ ವಿಚಾರವನ್ನು ತಂದುಕೊಡುತ್ತೆ. ನಾವು ಈ ದೇವಿಯ ಆರಾಧನೆ ಮಾಡೋದ್ರಿಂದ, ಈ ರೂಪದ ಆರಾಧನೆ ಮಾಡೋದ್ರಿಂದ ನಮ್ಮ ದೃಷ್ಟಿಕೋನವು ಕೂಡ ನಮ್ಮ ಬೇರೆ ವಿಚಾರ ದೇವತೆಗಳ ಬಗ್ಗೆ ಮಾತಾಡೋಕ್ಕಿಂತ ಸ್ವಲ್ಪ ವಿಭಿನ್ನವಾಗೇ ಇರುತ್ತೆ. ಮತ್ತೆ ಈ ದಶಮಹಾವಿದ್ಯೆಯಲ್ಲಿ ಇವತ್ತಿನ ಈ ರೂಪ ಇದೆಯಲ್ಲ, ಇದ್ರ ಬಗ್ಗೆ ಈ ವೇದಿಕೆಯಲ್ಲಿ ನಾನು ಎಷ್ಟು ಹೇಳ್ಬೋದು, ಆದ್ರೆ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಶಿರಚ್ಛೇದನ ಮಾಡಿಕೊಂಡಿರುವಂತಹ ಒಂದು ರೂಪ ಚಿನ್ನ ಮಸ್ತ ರೂಪ. ಚಿನ್ನ ಅಂತ ಹೇಳಿದ್ರೆ ಇಲ್ಲಿ ಕಡಿಯುವಂಥದ್ದು, ಮಸ್ತ ಅಂತ ಹೇಳಿದ್ರೆ ಮಸ್ತಕ, ನಮ್ಮ ತಲೆ ಅಂತ, ಶಿರ ಅಂತ ಹೇಳಿ ಅರ್ಥ. ಹೀಗೆ ಚಿನ್ನಮಸ್ತ ರೂಪ ದಶಮಹಾವಿದ್ಯೆಯಲ್ಲಿ ಬರುವಂತಹ ಒಂದು ರೂಪ. ಇನ್ನು ನಾವು ತಿಳ್ಕೊಳ್ಳೋದಕ್ಕೆ ಹೋದಾಗ ಪ್ರತಿ ದೇವಿ ದೇವತಾ ಆರಾಧನೆ ಮಾಡ್ತಾ ಹೋಗ್ತಿದ್ದ ಹಾಗೆ, ನಮ್ಮ ಸಾಧನೆ ಮುಂದುವರಿತಿದ್ದ ಹಾಗೆ ತಂತ್ರ ಮಾರ್ಗದ ಬಗ್ಗೆಯೂ ನಮಗೆ ತಿಳಿತಾ ಹೋಗುತ್ತೆ. ಇನ್ನು ಸರಸ್ವತಿ ನಮ್ಗೆ ಗೊತ್ತಿರೋ ಹಾಗೆ ಸಾತ್ವಿಕ, ಆದರೆ ಆಕೆಯ ತಂತ್ರ ಮಾರ್ಗವೂ ಕೂಡ ಇದೆ. ಹೀಗೆ ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಆಚರಣೆಗಳು ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟಿದೆ. ಜಗತ್ತಿನಲ್ಲೇ ಯಾಕೆ ಇಷ್ಟು ವಿಶೇಷ ಈ ನಮ್ಮ ಸಂಸ್ಕೃತಿ ಆಚರಣೆಗಳು ಅಂತ ಹೇಳಿದಾಗ ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ತಿದ್ದ ಹಾಗೆ ನಮ್ಮ ಮನಸ್ಸಿಗೆ ಬರುತ್ತೆ. ಹಾಗೆ ಚಿನ್ನಮಸ್ತ ಈ ರೂಪದ ಬಗ್ಗೆ, ಚಿನ್ನ ಅಂತ ಹೇಳಿದ್ರೆ ಕತ್ತರಿಸುವಂಥದ್ದು, ಮಸ್ತ ಅಂದ್ರೆ ಮಸ್ತಕ, ಶಿರ. ಹೌದು, ಚಿನ್ನಮಸ್ತ ತನ್ನ ಶಿರವನ್ನು ಕತ್ತರಿಸಿಕೊಂಡಿರುವಂಥವಳು ಅನ್ನುವಂಥ ಒಂದು ರೂಪ. ತಾಂತ್ರಿಕ ಶಾಸ್ತ್ರದಲ್ಲಿ ಗಣಪತಿ ಮುನಿ ಪ್ರಕಾರ ಆ ಚಿನ್ನ ಅಂತ ಹೇಳಿದ್ರೆ ಸುಷುಮ್ನ ನಾಡಿಯಲ್ಲಿದ್ದಾಳೆ ಈಕೆ ಚಿನ್ನಮಸ್ತ ಅಂತ. ಇಡ ಪಿಂಗಳ ಸುಷುಮ್ನ ಅಂತ ನಾವು ಹೇಳ್ತೀವಲ್ವಾ, ಈ ನಾಡಿಯಲ್ಲಿ, ಸುಷುಮ್ನ ನಾಡಿಯಲ್ಲಿ ಚಿನ್ನಮಸ್ತ ವಾಸಿಸ್ತಾಳಂತೆ. ಧ್ಯಾನ ಮಾಡುವಾಗ ಆಜ್ಞಾ ಚಕ್ರದಲ್ಲಿ ಎಲ್ಲಾ ವಿಚಾರಗಳು ಭೇಟಿಯಾಗುತ್ತೆ. ಇನ್ನು ಅಶ್ವಿನಿ ನಕ್ಷತ್ರ, ಮೂಲಾಂಗ್ ನಕ್ಷತ್ರ, ಮಖ ನಕ್ಷತ್ರದಲ್ಲಿ ಇರುವಂತಹವರು ಚಿನ್ನಮಸ್ತ ಆರಾಧನೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಇನ್ನು ಚಿನ್ನಮಸ್ತ ಈಕೆಯನ್ನ ಪ್ರಚಂಡ ಚಂಡಿ ಅಂತ ಕರೀತಾರೆ. ಆದಿಪರಾಶಕ್ತಿಯ ರೂಪ. ಮಂಗಳವಾರದ ದಿನ ಈಕೆ ಆರಾಧನೆ ನಡೆಯೋದು. ಎಂಥ ಕಾಕತಾಳೀಯ ನೋಡಿ, ಇವತ್ತು ಮಂಗಳವಾರ. ಆರೋಗ್ಯವನ್ನ ನೀಡ್ತಾಳೆ, ಶರೀರವನ್ನೆಲ್ಲ ಮೀರಿ ಅನುಭವ ನೀಡುವಂಥವಳು ಈ ಚಿನ್ನಮಸ್ತ. ನಮ್ಮ ಕೈಯಲ್ಲಿರೋದಿಲ್ಲ, ಈ ಬದುಕಿನಲ್ಲಿ ಹಿಂಗೆ ಸಾಧ್ಯವಾ ಅಂತ ಅನ್ನಿಸಬೇಕು. ಹೀಗೆ ನಮ್ಮ ಮನಸ್ಸು ಶರೀರವನ್ನ ಮೀರಿದಂತಹ ಅನುಭವವನ್ನ ಈಕೆ ನೀಡ್ತಾಳೆ ಉಪಾಸನೆ ಮಾಡೋದ್ರಿಂದ. ಜ್ಞಾನದ ಪ್ರಕಾರ ಗ್ರಂಥಿಗಳ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ. ಸುಷುಮ್ನ ಮತ್ತೆ ಸೂಕ್ಷ್ಮ ಶರೀರವೇನಿದೆ, ಇಲ್ಲಿ ಶಕ್ತಿಯ ಸಂಚಲನವನ್ನ ತಡೆಯುತ್ತಂತೆ. ಆಗ ಬ್ರಹ್ಮಗ್ರಂಥಿ, ಈ ಮೂಲಾಧಾರ ಚಕ್ರ ನಮ್ಮ ಮಾತುಗಾರಿಕೆಗೆ ಮುಖ್ಯವಾಗಿರುವಂಥದ್ದು. ವಿಷ್ಣು ಗ್ರಂಥಿ ಹೃದಯದಲ್ಲಿ ವಾಸಿರುವಂಥದ್ದು, ಹೃದಯ ಚಕ್ರದಲ್ಲಿ ಅಂತ ಹೇಳಿದ್ರೆ ಅನಾಹತ ಭಾವನೆಗಳಿಗೆ ಸಂಬಂಧಪಟ್ಟಿರೋದು. ರುದ್ರ ಗ್ರಂಥಿ ಅಂತ ಹೇಳಿದ್ರೆ ಆಜ್ಞಾ ಚಕ್ರದಲ್ಲಿ, ನಮ್ಮ ಹುಬ್ಬಿನ ಮಧ್ಯದಲ್ಲಿ ಯೋಚನೆಗಳು, ನಮ್ಮ ಇಮೋಷನ್ಸ್ಗಳು, ಭಾವನೆಗಳು, ಇವೆಲ್ಲದಕ್ಕೂ ಈ ಯೋಚನೆಗಳಿಗೆ ತುಂಬ ಮುಖ್ಯವಾಗಿರುವಂಥದ್ದು. ಇವೆಲ್ಲ ಈ ಚಿನ್ನಮಸ್ತಳ ಆರಾಧನೆ ಮಾಡೋದ್ರಿಂದ ಈ ಗ್ರಂಥಿಗಳೆಲ್ಲ ಏನಿದೆ ಒಂದರಿಂದ ಒಂದಕ್ಕೆ ಸಂಪರ್ಕವನ್ನು ಕಂಡುಕೊಂಡು ಅದನ್ನೆಲ್ಲ ಮೀರಿ ದಾಟಿ ಪ್ರಜ್ಞಾಸ್ಥಿತಿಗೆ ನಮ್ಮನ್ನು ಕರೆದುಕೊಳ್ಳುವಂಥ, ಮತ್ತೊಂದು ಸ್ಥಿತಿಗೆ ಕರೆದುಕೊಂಡು ಹೋಗುವಂತಹ ಶಕ್ತಿ ಈಕೆಯಲ್ಲಿದೆ ಅಂತ ಹೇಳಿ. ಇದು ಚಿನ್ನಮಸ್ತ ರೂಪ. ಸಂಕ್ಷಿಪ್ತವಾಗಿ ನಾನು ತಿಳಿಸಿರುವಂಥದ್ದು ಈ ರೂಪದ ಬಗ್ಗೆ. ಸಾಕಷ್ಟು ವಿಚಾರವಿದೆ ಈಕೆಯ ಬಗ್ಗೆ. ಬಹುಶಃ ಸಾಧ್ಯವಾದರೆ ಎಲ್ಲಾದರೂ ನಿಮ್ಮ ಗುರುಗಳ ಹತ್ರ ಅಥವಾ ಇದರ ಬಗ್ಗೆ ತಿಳಿದಿರೋರ ಹತ್ರ ಈ ರೂಪದ ಬಗ್ಗೆ ಮತ್ತಷ್ಟು ವಿಚಾರವನ್ನು ನೀವು ತಿಳ್ಕೊಳ್ಬಹುದು. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.